ಹಾಯ್ ಸ್ನೇಹಿತರೆ, ನಾವಿವತ್ತು ನೋಡ್ತಿರುವಂಥ ಮೂವಿ ನೈಟ್ ಸ್ವಿಮ್. ಇದು 2024ರ ಬಾಲಿವುಡ್ನ ಹಾರರ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಕಥೆಯಲ್ಲಿ ಒಂದು ಸುಂದರವಾದ ಪರಿವಾರಕ್ಕೆ ಒಂದು ರಹಸ್ಯಮಯವಾದ ನಿಗೂಢ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಇದನ್ನು ಈಜುಕೊಳ ಅನ್ಬೋದು. ಆ ಪೂಲ್ನ ನೀರಿನಲ್ಲಿ ಕೆಲವು ವಿಶೇಷ ಶಕ್ತಿಗಳು ಇರುತ್ತವೆ. ಅವು ಮನುಷ್ಯನ ಆಳವಾದ ರಹಸ್ಯ ತಿಳಿದು ಅವರು ಬಚ್ಚಿಟ್ಟ ಕನಸುಗಳನ್ನು ಪೂರ್ತಿ ಮಾಡುತ್ತವೆ. ಆದರೆ ಕೆಟ್ಟತನ ಮತ್ತು ಒಳೆತನ ಪ್ರತಿಯೊಂದು ವಿಷಯಗಳಲ್ಲೂ ಇರುತ್ತವೆ. ಎಲ್ಲಿ ಒಳೆದು ಇರುತ್ತೋ ಅಲ್ಲಿ ಕೆಟ್ಟತನವಿರುತ್ತೆ. ಕನಸುಗಳನ್ನು ಪೂರ್ತಿ ಮಾಡಲು ಯಾವ ಬೆಲೆ ತೆರಬೇಕಾಗುತ್ತೆ ಅನ್ನೋದು ಈ ಕಥೆಯಲ್ಲಿ ತಿಳಿಯುತ್ತೇವೆ. ಕಥೆಯ ಶುರುವಿನಲ್ಲಿ 1992ರ ಕಾಲವನ್ನು ತೋರಿಸಲಾಗುತ್ತೆ. ಒಂದು ಪರಿವಾರವನ್ನು ನೋಡ್ತೇವೆ. ಅದರಲ್ಲಿ ಅವರ ಸಣ್ಣ ಮಗ ಟಾಮಿ ತುಂಬಾನೇ ಕಾಯಿಲೆಗೀಡಾಗಿದ್ದ. ಆ ಹುಡುಗನಿಗೆ ಒಬ್ಬಳು ಸಹೋದರಿ ಇದ್ದಳು. ಇದು ಮಧ್ಯರಾತ್ರಿಯ ಸಮಯ ಆಗಿದ್ದು ಅವಳು ಒಂದು ಕೋಣೆಯಲ್ಲಿದ್ದಳು. ಆಗ ಅವಳಿಗೆ ಮನೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಸಣ್ಣ ಬೋಟ್ ಕಾಣಿಸುತ್ತೆ. ಈ ಆಟಿ ಕ್ಯಾಸಲಿಗೆ ಅವಳ ಸಹೋದರನದ್ದು ಆಗಿತ್ತು. ರೆಬೆಕ್ ಅದನ್ನು ತರಲು ಹೋಗ್ತಾಳೆ. ಇದೇ ಪ್ರಯತ್ನದಲ್ಲಿ ಯಾರು ಅವಳನ್ನು ಎಳೆದಂತೆ ಆಗಿ ದಸಲನ್ನು ನೀರಿಗೆ ಬೀಳುತ್ತಾಳೆ. ನೀರಿನಲ್ಲಿ ಬಿದ್ದಾಗ ಅವಳಿಗೆ ವಿಚಿತ್ರ ಅನುಭವವಾಗಿ ಯಾರು ಅವಳನ್ನು ನೀರಿನ ಒಳಕ್ಕೆ ಎಳೆದಂತೆ ಭಾಸವಾಗುತ್ತೆ. ಆ ಸ್ವಿಮ್ಮಿಂಗ್ ಪೂಲಿನ ಲೈಟ್ ಆನ್ ಆಫ್ ಆಗತೊಡಗುತ್ತೆ. ಬೋಟ್ ಅವಳ ಕೈಗೆ ಸಿಕ್ಕರು ಅದನ್ನು ತರಲು ಹೋದಾಗ ಯಾರೋ ರೆಬೆಕನ ಕೆಳಗೆ ಎಳೆದು ಬಿಡ್ತಾರೆ. ರೆಬೆಕ್ ಈಗ ಶಾಶ್ವತವಾಗಿ ಕಣ್ಮರೆಯಾಗುತ್ತಾಳೆ. ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ವಾಲರ್ ಫ್ಯಾಮಿಲಿಯನ್ನು ತೋರಿಸಲಾಗುತ್ತೆ. ವಾಲರ್ ಫ್ಯಾಮಿಲಿಯಲ್ಲಿ ರೇ ಮತ್ತು ಅವನ ಪತ್ನಿ ಇವು ಹಾಗೂ ಅವರ ಮಕ್ಕಳು ಈಸಿ ಮತ್ತು ಎಲೆಟ್ ನ ನೋಡ್ತೇವೆ. ರೇ ಒಬ್ಬ ಫೇಮಸ್ ಬೇಸ್ಬಾಲ್ ಪ್ಲೇಯರ್ ಆಗಿದ್ದು ಅವನ ಜೀವನ ತುಂಬಾನೇ ಖುಷಿಯಲ್ಲಿ ಸಾಗುತ್ತಿತ್ತು. ನಂತರ ರೇ ಅನಾರೋಗ್ಯಗೊಂಡ. ಹೀಗಾಗಿ ಸ್ಟಿಕ್ ನಿಂದಾಗಿ ನಡೆಯಬೇಕಾಯಿತು. ಇದೇ ಕಾರಣಕ್ಕೆ ಅವನು ರಿಟೈರ್ಡ್ ಕೂಡ ಆಗಬೇಕಾಯಿತು. ರೇಗಿದ್ದು ಪ್ರತಿದಿನ ದುಃಖ ತರುತ್ತಿತ್ತು. ಅವರ ಹತ್ತಿರ ಇರುವ ಹಣದಿಂದ ಒಂದು ಮನೆ ತಗೊಳ್ಳಲು ಬಯಸಿದ್ದರು. ಯಾಕೆಂದ್ರೆ ಅಲ್ಲಿಯೇ ಪರ್ಮನೆಂಟ್ ಆಗಿ ಇರಲು. ರೇ ಈಗ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗದೆ ಇವು ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಇವರ ನಡುವಿನ ಸಂಬಂಧ ತುಂಬಾನೇ ಚೆನ್ನಾಗಿತ್ತು. ಇವರಿಗಾಗಿ ಇರಲು ಒಂದು ಮನೆಯನ್ನು ಹುಡುಕುತ್ತಿದ್ದರು. ಆದರೂ ಆ ಸಮಯದಲ್ಲಿ ಯಾವುದೇ ಮನೆ ಅವರಿಗೆ ಇಷ್ಟವಾಗಲ್ಲ. ಒಂದು ದಿನ ದಾರಿಯಲ್ಲಿ ಸಾಗುತ್ತಿದ್ದಾಗ ದಾರಿ ಬದಿಯಲ್ಲಿ ಮನೆಯೊಂದು ಅವರಿಗೆ ಕಾಣಿಸುತ್ತೆ. ಅದರ ಹೊರಗೆ ಹೌಸ್ ಫಾರ್ ಸೇಲ್ ಅನ್ನೋ ಬೋರ್ಡ್ ಹಾಕಲಾಗಿತ್ತು. ಇವರಿಗೆ ಪರಿಚಿತಳಾಗಿದ್ದ ವಯಸ್ಸಾದ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಆ ಮನೆ ಬಗ್ಗೆ ಇವರಿಗೆ ಹೇಳುತ್ತಾಳೆ. ತಡ ಮಾಡ್ತಿ ಇವರು ಆ ಮನೆ ನೋಡಲು ಹೋಗ್ತಾರೆ. ಮನೆ ಇವರಿಗೆ ಇಷ್ಟವಾಗುತ್ತೆ. ಹಾಗೆ ಮನೆ ಬ್ಯಾಕ್ ಯಾರ್ಡ್ ಅಂದರೆ ಹಿತ್ತಲಿನಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ ಅದು ಇನ್ನು ಮಕ್ಕಳಿಗೆ ತುಂಬಾನೇ ಇಷ್ಟವಾಗುತ್ತೆ. ರೇ ಪೂಲ್ ಹತ್ತಿರ ಇರೋದು ನೋಡಿ ಇವು ಅವನ ಹತ್ತಿರ ಹೋಗ್ತಾಳೆ. ರೇ ಅವಳಿಗೆ ಹೇಳುತ್ತಾನೆ, ನಾನು ಸಣ್ಣವನಿದ್ದಾಗ ನನಗೆ ಪೂಲ್ ಇಷ್ಟವಾಗಿತ್ತು. ನಾನು ರಿಚ್ ಹುಡುಗರಂತೆ ಇರಲು ನಾಟಕ ಮಾಡುತ್ತಿದ್ದೆ. ಯಾಕೆಂದ್ರೆ ರಿಚ್ ಮಕ್ಕಳು ಅವರ ಮನೆಯ ಪೂಲ್ ಪಾರ್ಟಿಗೆ ನನ್ನ ಕರೆಯಲು. ಇನ್ನು ರೇ ಈ ಮನೆ ಖರೀದಿ ಮಾಡಲು ಡಿಸೈಡ್ ಮಾಡಿರಲಿಲ್ಲ. ಆಗ ಮಕ್ಕಳು ಇವನ್ನ ಕರೀತಾರೆ. ರೇ ಪೂಲ್ ಹತ್ತಿರ ಇದ್ದಾಗ ಅವನಿಗೆ ಬೇಸ್ ಬಾಲ್ ಕಾಣಿಸುತ್ತೆ. ಇದು ಅವನಿಗೆ ವಿಚಿತ್ರ ಅನಿಸಿದ್ರು ಆ ಬಾಲ್ ತಕೊಳ್ಳಲು ಕೈ ಮುಂದೆ ಚಾಚುತ್ತಾನೆ. ಅಚಾನಕ್ ಆಗಿ ಅವನು ನೀರಿನಲ್ಲಿ ಬೀಳ್ತಾನೆ. ನೀರಿನ ಒಳಗಿದ್ದಾಗ ಅವನಿಗೆ ಡಿಫರೆಂಟ್ ಫೀಲ್ ಆಗುತ್ತೆ. ಅವನೊಂದು ಬೇಸ್ಬಾಲ್ ಫೀಲ್ಡ್ ನಲ್ಲಿದ್ದ. ಎಲ್ಲರೂ ಅವನ ಹೆಸರು ಕರೆಯುತ್ತಿದ್ದರು. ಅವನು ಬಾಲ್ ಒಂದನ್ನು ಹೊಡೆದು ಅದು ದೂರಕ್ಕೆ ಹೋಗಿ ಬೀಳುವಂತೆ ಮಾಡ್ತಾನೆ. ಪೂಲ್ ನಲ್ಲಿದ್ದ ಪಾಚಿಂದ ಅವನಿಗೆ ಹೊರಬರಲು ಆಗಲ್ಲ. ಆಗ ಅವನ ಪತ್ನಿ ಮತ್ತು ಮಕ್ಕಳು ಅವನು ನೀರಿನಲ್ಲಿ ಮುಳುಗುತ್ತಿರುವುದು ನೋಡ್ತಾರೆ. ಬೇಗನೆ ಅವನ ಸಹಾಯಕ್ಕೆ ಧಾವಿಸಿ ಅವನನ್ನು ನೀರಿಂದ ಹೊರಗೆ ತೆಗಿತಾರೆ. ಅಸಲಿಗೆ ರೇ ಕಾಯಿಲೆಗೊಂಡ ನಂತರದಿಂದ ಅವನಿಗೆ ಭ್ರಮೆಗಳು ಬರುತ್ತಿದ್ದವು. ನಂತರ ಸೀನ್ ಚೇಂಜ್ ಆಗುತ್ತೆ. ರೇ ಮತ್ತು ಇವನ ಹಾಸ್ಪಿಟಲ್ ನಲ್ಲಿ ನೋಡ್ತೇವೆ. ಅಲ್ಲಿ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳ್ತಾಳೆ ರೇ ಇನ್ನೂ ಕಾಯಿಲೆಗೊಳ್ಳಬಹುದು. ಹೀಗಾಗಿ ಅವನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಬೇಕಾಗಿ ಬರಬಹುದು. ಒಂದ್ ವೇಳೆ ಅವನು ಮನೇಲಿ ಇರಲು ಬಯಸೋದಾದ್ರೆ ಯೋಗ ಅಥವಾ ವಾಟರ್ ಥೆರಪಿ ಮಾಡಬೇಕಾಗುತ್ತೆ. ಇದರಿಂದ ರೇನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗಬಹುದು. ರೇ ಈಗ ವೀಲ್ ಚೇರ್ ನಲ್ಲಿ ಇರಬೇಕಾಗಿತ್ತು. ರೇ ಮತ್ತು ಇವು ಇದರಿಂದ ದುಃಖಗೊಳ್ಳುತ್ತಾರೆ. ರೇ ಅಸಲಿಗೆ ವೀಲ್ ಚೇರ್ ನಲ್ಲಿ ಇರಲು ಬಯಸಲ್ಲ. ಕೊನೆಗೆ ರೇ ತನ್ನ ಪತ್ನಿಗೆ ಹೇಳುತ್ತಾನೆ, ನಾವು ಬಹುಶಃ ಮನೆ ತಗೊಳ್ಳೋದು ಒಳ್ಳೆಯದು. ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ನಾನು ಮನೆಯಲ್ಲಿ ಇರಲು ಬಯಸ್ತೇನೆ. ಅಲ್ಲೇ ನನ್ನ ಥೆರಪಿ ಮಾಡಬಹುದು. ಇವು ಅವನಿಗೆ ಕೇಳುತ್ತಾಳೆ, ನೀನು ನಿಜವಾಗಿಯೂ ಇದನ್ನು ಬಯಸ್ತೀಯಾ? ರೇ ಹೇಳ್ತಾನೆ, ಹಾ. ಮರುದಿನ ಅವರು ಆ ಮನೆ ತಗೊಳ್ತಾರೆ. ತುಂಬಾನೇ ಖುಷಿ ಆಗ್ತಾರೆ. ಮಕ್ಕಳನ್ನು ಅಲ್ಲಿಯ ಸ್ಕೂಲ್ಗೆ ಅಡ್ಮಿಷನ್ ಕೂಡ ಮಾಡ್ತಾರೆ. ಇವಿಗೆ ಒಂದು ಕೆಲಸ ಕೂಡ ಸಿಗುತ್ತೆ. ಸ್ಕೂಲ್ನ ಮೊದಲ ದಿನವೇ ಈಸಿ ಹತ್ತಿರ ಒಬ್ಬ ಹುಡುಗ ಬರ್ತಾನೆ. ಅವನು ಈಸಿಗೆ ಸ್ವಿಮ್ಮಿಂಗ್ ಕ್ಲಬ್ ಜಾಯಿನ್ ಮಾಡಲು ಒಂದು ಪ್ಯಾಂಪ್ಲೆಟ್ ಕೊಡ್ತಾನೆ. ಈ ಹುಡುಗನ ಹೆಸರು ರಾನಿನ್ ಆಗಿತ್ತು. ಈಸಿಗೆ ಕೂಡ ಅವನ ಸಲಹೆ ಇಷ್ಟವಾಗುತ್ತೆ. ಹಾಗೆ ರೋನಿನ್ ಕೂಡ ಇಷ್ಟವಾಗ್ತಾನೆ. ಮರುದಿನ ಮನೆಯವರು ಎಲ್ಲ ಸೇರಿ ಸ್ವಿಮ್ಮಿಂಗ್ ಪೂಲ್ ಕ್ಲೀನಿಂಗ್ ಮಾಡಲು ಶುರು ಮಾಡ್ತಾರೆ. ಯಾಕೆಂದ್ರೆ ಹಿಂದಿನ 15 ವರ್ಷದಿಂದ ಯಾರು ಅದನ್ನು ಕ್ಲೀನ್ ಮಾಡಿರಲೇ ಇಲ್ಲ. ರೇ ಕ್ಲೀನಿಂಗ್ ಮಾಡುವಾಗ ಅವನ ಕೈ ಅಂಡರ್ ಗ್ರೌಂಡ್ ಹೋಲ್ ನಲ್ಲಿ ಸಿಲುಕುತ್ತೆ. ಹೀಗಾಗಿ ಅವನಿಗೆ ಗಾಯವಾಗುತ್ತೆ. ಆ ಹೋಲ್ ನಿಂದ ಕಪ್ಪು ಬಣ್ಣದ ನೀರಿನಂತ ಪದಾರ್ಥ ಹೊರಗೆ ಬರುತ್ತೆ. ಬೇಗನೆ ಅವರು ಪೂಲ್ ಮೇಂಟೆನೆನ್ಸ್ ನವರನ್ನು ಕರೆಯುತ್ತಾರೆ. ಪೂಲ್ ಮೇಂಟೆನೆನ್ಸ್ ನವರು ಹೇಳ್ತಾರೆ, ಅಸಲಿಗೆ ಈ ಪೂಲ್ ತುಂಬಾನೇ ಸ್ಪೆಷಲ್. ಇಲ್ಲಿಯ ಹೋಲ್ ಕೆಳಗೆ ನೀರು ಹತ್ತಿರದ ನೀರಿನ ಜರಿಯಿಂದ ಬರುತ್ತೆ. ಇದು ತಾಪಮಾನ ಕೂಡ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತೆ. ನಮ್ಮ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲಿ ಮೆಡಿಸಿನ್ ಗುಣ ಕೂಡ ಇರುತ್ತೆ.
ನೀರನ್ನು ಕೂಡ ಫಿಲ್ಟರ್ ಮಾಡುತ್ತೆ. ಇದನ್ನು ಕೇಳಿ ರೇ ಮತ್ತು ಇವ್ಗೆ ಖುಷಿಯಾಗುತ್ತೆ. ಮರುದಿನ ನೀರಿಂದ ಅದನ್ನು ತುಂಬುತ್ತಾರೆ. ಅದರಲ್ಲಿ ಆಡುತ್ತಾ ಸಮಯ ಕಳೆಯುತ್ತಾರೆ. ಆದ್ರೆ ರಾತ್ರಿ ವೇಳೆ ಇವ್ಗೆ ತನ್ನ ಕೆಲಸದ ಮೇಲೆ ಧ್ಯಾನವಿಡಲು ಸಾಧ್ಯವಾಗದಿದ್ದಾಗ ಮನಸ್ಸನ್ನು ಶಾಂತಗೊಳಿಸಲು ಆ ಪೂಲ್ಗೆ ಹೋಗ್ತಾಳೆ. ಅವರ ಮನೆ ಬೆಕ್ಕು ಏನೋ ಪೂಲ್ ನಲ್ಲಿ ನೋಡಿದಂತೆ ವಿಚಿತ್ರವಾಗಿ ವರ್ತಿಸುತ್ತೆ. ನಂತರ ಅದು ಓಡಿ ಹೋಗುತ್ತೆ. ಇವ್ಗೆ ಈಗ ನೀರಲ್ಲಿ ಏನೋ ವಿಚಿತ್ರ ಫೀಲ್ ಆಗುತ್ತೆ. ಹೊರಗಡೆ ರೇ ನಿಂತಂತೆ ಭಾಸವಾಗಿ ನೋಡಿದಾಗ ಹೊರಗಡೆ ಯಾರು ಕೂಡ ಇರಲ್ಲ. ಏನೋ ಸದ್ದು ಕೇಳುತ್ತೆ. ಹಾಗೆ ಪೂಲ್ ನ ಲೈಟ್ ಆನ್ ಆಫ್ ಆದಂತೆ ಆಗುತ್ತೆ. ಇವ್ಗೆ ಹೆದರಿಕೆಯಾಗಿ ಬೇಗನೆ ನೀರಿಂದ ಹೊರಗೆ ಬರುತ್ತಾಳೆ. ತನ್ನ ಕೋಣೆಗೆ ಬಂದು ರೇಗೆ ಕೇಳುತ್ತಾಳೆ, ಸ್ವಲ್ಪ ಹೊತ್ತು ಮುಂಚೆ ನೀನು ಹೊರಗಿದ್ದೀಯಾ? ರೇ ಅವಳಿಗೆ ಇಲ್ಲ ಅನ್ನುತ್ತಾ ನಾನು ಮಲಗಿದ್ದೆ ಅನ್ನುತ್ತಾನೆ. ಇವ್ಗೆ ಇದು ವಿಚಿತ್ರ ಅನಿಸುತ್ತೆ. ಹೀಗಾಗಿ ಅವಳು ಹೇಳ್ತಾಳೆ, ನಾವು ಪೂಲ್ನ ಬಂದು ಇಡಬೇಕಾಗುತ್ತೆ. ನಮಗೆ ಅವಶ್ಯಕತೆ ಇಲ್ಲದೆ ಇರುವಾಗ ಅದನ್ನು ಉಪಯೋಗಿಸೋದು ಬೇಡ. ಇವ್ ಮತ್ತು ರೇ ಮಲಗಿದ ಬಳಿಕ ಪೂಲ್ ನಲ್ಲಿ ಮತ್ತೆ ಲೈಟ್ಸ್ ಆನ್ ಆಗುತ್ತವೆ. ನೀರಿನ ಒಳಗಿದ್ದ ಆಟಿಕೆ ಬೋಟ್ ಅದು ಈಗ ಹೊರಗೆ ಬರುತ್ತೆ. ಮನೆ ಬೇಕು ಅದರತ್ತ ಅಟ್ರಾಕ್ಟ್ ಆಗಿ ಅದರತ್ತ ಹೋಗತೊಡಗುತ್ತೆ. ಮುಂದೇನಾಗುತ್ತೆ ಅನ್ನೋದು ತೋರಿಸಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗುತ್ತೆ. ಮರುದಿನ ಬೆಳಿಗ್ಗೆ ಪರಿವಾರಕ್ಕೆ ಇವರು ಸಾಕಿದ ಬೆಕ್ಕು ಎಲ್ಲೂ ಕಾಣಿಸಲ್ಲ. ಪೂಲ್ ನಲ್ಲಿ ಅದರ ಕಾಲರ್ ಬೆಲ್ಟ್ ಸಿಗುತ್ತೆ. ಅದರ ಕತೆ ಅಸಲಿಗೆ ರೆಬೆಕಾ ಕತೆ ಹೇಗೆ ಆಯ್ತು ಹಾಗೆ ಆಗಿತ್ತು. ರೇನ ಸಣ್ಣ ಮಗ ಎಲೆಟ್ಗೆ ಆ ಬೆಕ್ಕು ತುಂಬಾನೇ ಇಷ್ಟವಾಗಿತ್ತು. ಅದು ಮಾಯವಾಗಿದ್ದಕ್ಕೆ ಕಾಣಿಸದೆ ಇದ್ದದಕ್ಕೆ ಅವನು ಎಲ್ಲರಿಗಿಂತ ಹೆಚ್ಚು ದುಃಖಗೊಳ್ಳುತ್ತಾನೆ. ಇವು ಹೇಳ್ತಾಳೆ, ಅದು ಬಹುಶಃ ನೀರಲ್ಲಿ ಬಿದ್ದು ಹೆದರಿ ಎಲ್ಲೋ ಓಡಿರಬೇಕು. ನೀನು ಚಿಂತೆ ಮಾಡಬೇಡ, ಅದಕ್ಕೆ ಹಸಿವಾದ್ರೆ ಅದು ಖಂಡಿತ ವಾಪಸ್ ಬರುತ್ತೆ. ರೇಗ ನೀರಲ್ಲಿದ್ದ ಕಾಲರ್ನ ಹೊರಗೆ ತೆಗಿತಾನೆ. ಹಾಗೆ ಹಿಂದಿನ ದಿನ ಅವನು ಪೂಲ್ನ ಕ್ಲೀನಿಂಗ್ ಮಾಡುವಾಗ ಅವನ ಕೈಗೆ ಗಾಯವಾಗಿತ್ತು. ಈಗ ಅವನು ಗಾಯದ ಪಟ್ಟಿ ತೆರೆದಾಗ ಅದು ಪೂರ್ತಿಯಾಗಿ ಸರಿಯಾಗಿತ್ತು. ಅದು ಸರಿಯಾಗಲು ಹೆಚ್ಚೆಂದರೂ 2-3 ದಿನ ಬೇಕಾಗಿತ್ತು. ಆದರೂ ಕೈ ಬೇಗನೆ ಗುಣವಾಗಿದ್ದು ನೋಡಿ ರೇಗೆ ಅರಿವಾಗುತ್ತೆ. ಇದು ಇಲ್ಲಿಯ ನೀರಿನ ವಿಶೇಷ. ಇದರಲ್ಲಿ ಬಹುಶಃ ಏನೋ ಇದೆ. ಅದು ನನ್ನ ಕೈನ ಸರಿ ಮಾಡಿದಂತ ಅಂದುಕೊಳ್ಳುತ್ತಾನೆ. ನನ್ನ ಕಾಯಿಲೆ ಕೂಡ ಗುಣವಾಗಬಹುದು ಅಂತ ಮನಸ್ಸಲ್ಲೇ ಖುಷಿ ಆಗ್ತಾನೆ. ಬೆಕ್ಕು ಇನ್ನು ಮನೆಗೆ ಬರುವುದಿಲ್ಲ. ರೇ ಮಗ ಎಲೆಟ್ ಅದಕ್ಕಾಗಿ ರಾತ್ರಿ ಇಡೀ ಕಾಯ್ತಾ ಕುಳಿತುಕೊಳ್ಳುತ್ತಾನೆ. ಇವಿಗೆ ಅದೇ ರಾತ್ರಿ ಒಂದು ಕೆಟ್ಟ ಕನಸು ಬೀಳುತ್ತೆ. ಅವಳು ಪೂಲ್ನ ಒಳಗಿದ್ದಳು. ಅಲ್ಲಿಂದ ಹೊರಗೆ ಬರಲು ಅವಳಿಗೆ ಆಗ್ತಾನೆ ಇರಲಿಲ್ಲ. ಕಣ್ಣು ತೆರೆದಾಗ ಅವಳು ನೋಡ್ತಾಳೆ, ರಾತ್ರಿ ವೇಳೆ ರೇ ಪೂಲ್ನ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ. ಮರುದಿನ ರೇ ಮತ್ತು ಇವು ಡಾಕ್ಟರ್ ಹತ್ತಿರ ಟೆಸ್ಟ್ ಕೊಡಲು ಹೋದಾಗ ಡಾಕ್ಟರ್ ಸ್ವತಃ ದಂಗಾಗಿ ಬಿಡ್ತಾಳೆ. ರೇನ ಕಂಡೀಷನ್ ಸ್ವಲ್ಪ ಸುಧಾರಿಸಿತ್ತು. ಅವನು ಸ್ಟಿಕ್ ನ ಕೂಡ ಬಿಟ್ಟು ಬಿಟ್ಟಿದ್ದ. ಇಷ್ಟು ಬೇಗನೆ ಯಾರೊಬ್ಬರು ಸರಿಯಾಗಿದ್ದು ಡಾಕ್ಟರ್ ಯಾವತ್ತಿಗೂ ನೋಡಿರಲೇ ಇಲ್ಲ. ರೇಗೆ ಇದು ತುಂಬಾನೇ ಖುಷಿಯ ವಿಷಯವಾಗಿತ್ತು. ಅವನಲ್ಲಿ ಒಂದು ಭರವಸೆ ಮೂಡುತ್ತೆ. ಬಹುಶಃ ಹಿಂದೆ ಕಳೆದುಕೊಂಡಿದ್ದು ಮತ್ತೆ ಪಡೆಯಬಹುದಂತ. ಡಾಕ್ಟರ್ ಕೇಳ್ತಾಳೆ, ಹಾಗಾದ್ರೆ ನೀನು ಅಂತಹದ್ದು ಏನು ಮಾಡುತ್ತಿದ್ದೀಯಾ? ರೇ ಹೇಳುತ್ತಾನೆ, ನಾನು ವಾಟರ್ ಥೆರಪಿ ಮಾಡ್ತಿದ್ದೇನೆ. ಬಹುಶಃ ಇದೇ ಕಾರಣದಿಂದ ನಾನು ಸರಿಯಾಗ್ತಿದ್ದೇನೆ. ರೇಗೆ ಆ ಪೂಲ್ ಮೇಲೆ ಪ್ರೀತಿಯಾಗಿತ್ತು. ಮತ್ತೆ ತನ್ನ ಟ್ರೈನಿಂಗ್ ಶುರು ಮಾಡ್ತಾನೆ. ಒಂದು ದಿನ ಅವನ ಮಗ ಎಲೆಟ್ ಅವನ ಹತ್ತಿರ ಬಂದು ಹೇಳುತ್ತಾನೆ, ನೀವು ನಮ್ಮ ಪೂಲ್ ನಲ್ಲಿ ನನ್ನ ಒಟ್ಟಿಗೆ ಆಡಲು ಬರುತ್ತೀರಾ? ರೇ ಅವನಿಗೆ ಒಂದು ಕಾಯಿನ್ ಕೊಟ್ಟು ಅದರ ಮೇಲೆ ಸ್ಮೈಲಿ ಫೇಸ್ ಮಾಡಿ ಹೇಳ್ತಾನೆ, ನೀನು ಇದನ್ನು ನೀರಲ್ಲಿ ಬಿಸಾಡು, ನಾನು ಇದನ್ನು ಹುಡುಕಲು ಬರ್ತೇನೆ. ಎಲೆಟ್ ಈಗ ಒಬ್ಬನ ಪೂಲ್ಗೆ ಹೋಗ್ತಾನೆ. ರೇ ಇನ್ನೂ ಬರದೇ ಇದ್ದಾಗ ಎಲೆಟ್ ಆ ಕಾಯಿನ್ ತನ್ನ ಆಟದ ಗೊಂಬೆಗೆ ಅಂಟಿಸಿ ಒಬ್ಬನೇ ನೀರಲ್ಲಿ ಆಡಲು ಶುರು ಮಾಡ್ತಾನೆ. ನೀರಲ್ಲಿ ಬಿದ್ದ ಕಾಯಿನ್ ತೆಗೆಯಲು ಹೋದಾಗ ಹೊರಗಿದ್ದ ಕಾಯಿನ್ ಎಲ್ಲ ನೀರಿನೊಳಗೆ ಬೀಳತೊಡಗುತ್ತವೆ. ಎಲೆಟ್ಗೆ ಅನಿಸುತ್ತೆ, ಇದು ಬಹುಶಃ ನನ್ನ ತಂದೆ ಇರಬೇಕು. ಹಾಗಾಗಿ ಅವನು ಎಲ್ಲ ಕಾಯಿನ್ ಒಟ್ಟು ಮಾಡ್ತಾನೆ. ಹೊರಗೆ ಬಂದು ನೋಡಿದಾಗ ಯಾರು ಅವನಿಗೆ ಕಾಣಿಸಲ್ಲ. ಮತ್ತೊಮ್ಮೆ ನೀರಿನೊಳಗೆ ಹೋಗಿ ಹೊರಗೆ ಬಂದು ನೋಡಿದಾಗ ಒಬ್ಬಳು ಹುಡುಗಿ ಕಾಣಿಸ್ತಾಳೆ. ಅವಳೇ ರೆಬೆಕಾ. ಆದರೆ ಮತ್ತೆ ನೀರಿನೊಳಗೆ ಹೋಗಿ ಮೇಲೆ ಬಂದಾಗ ಯಾರೊಬ್ಬರು ಕಾಣಿಸಲ್ಲ. ಪೂಲ್ನ ವೆಂಟ್ನಿಂದ ಒಬ್ಬಳು ಹುಡುಗಿಯ ಧ್ವನಿ ಅವನಿಗೆ ಕೇಳಿಸುತ್ತೆ. ಅವಳು ಹೇಳುತ್ತಾಳೆ, ನನ್ನ ಹೆಸರು ರೆಬೆಕಾ. ನಾನು ನನ್ನ ಮಾಮ್ನ ಹುಡುಕುತ್ತಿದ್ದೇನೆ. ಅದೇ ವೆಂಟ್ ಒಳಗೆ ಎಲೆಟ್ನ ಟಾಯ್ ಅಂದ್ರೆ ಆಟಿಕೆ ಇತ್ತು. ತನ್ನ ಆಟಿಕೆ ತಕೊಳ್ಳಲು ಹೋಗಿ ಒಂದು ಹೋಲ್ ಅಂದರೆ ರಂಧ್ರದಲ್ಲಿ ಅವನು ಕೈ ಹಾಕಿದಾಗ ಮತ್ತೊಂದು ಕಡೆಯಿಂದ ವಿಚಿತ್ರ ವಸ್ತು ಒಂದು ರೀತಿಯ ಕೊಳಕು ಕೈ ಅವನ ಕೈ ಹಿಡಿಯುತ್ತೆ. ಎಲೆಟ್ ಗಾಬರಿ ಮತ್ತು ಹೆದರಿಕೆಯಿಂದ ಚಿಟ್ಟನ ಚೀರಿ ತಕ್ಷಣ ನೀರಿನಿಂದ ಹೊರಗೆ ಬರ್ತಾನೆ. ತನ್ನ ಅಮ್ಮನ ಹತ್ತಿರ ಬಂದು ಹೇಳ್ತಾನೆ, ಪೂಲ್ ನಲ್ಲಿ ಯಾರು ಇದ್ದಾರೆ. ಒಬ್ಬಳು ಹುಡುಗಿ ಇರಬೇಕಾ, ಅವಳು ಅಮ್ಮನನ್ನು ಹುಡುಕುತ್ತಿದ್ದಾಳೆ. ಇವು ಬಂದು ಅಲ್ಲಿ ನೋಡಿದಾಗ ಅಲ್ಲಿ ಯಾರೊಬ್ಬರು ಇರುವುದಿಲ್ಲ. ತನ್ನ ಮಗ ಭಯಗೊಂಡಿರುವುದು ಕಂಡು ಇವು ರೇ ಹತ್ತಿರ ಇದರ ಬಗ್ಗೆ ಮಾತಾಡುತ್ತಾಳೆ. ರೇ ಇದರ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ರೇ ಹೇಳ್ತಾನೆ, ಅವನು ಇನ್ನು ಮಗು, ಈಗಷ್ಟೇ ತನ್ನ ಸಾಕಬೇಕು ಕಳ್ಕೊಂಡಿದ್ದಾನೆ. ಅವನಿಗೆ ಯಾರು ಫ್ರೆಂಡ್ಸ್ ಇಲ್ಲ. ಹೀಗಾಗಿ ಅವನು ಹೀಗೆ ಮಾಡ್ತಿದ್ದಾನೆ. ಅವನಿಗೆ ಫ್ರೆಂಡ್ಸ್ ಸಿಗಲು ಒಂದು ಪೂಲ್ ಪಾರ್ಟಿ ಇಡುತ್ತೇವೆ. ಇವತ್ತು ಎಲೆಟ್ ನ ಬೇಸ್ಬಾಲ್ ಟ್ರೈನಿಂಗ್ ಇತ್ತು. ಎಲ್ಲರೂ ಅವನ ಟ್ರೈನಿಂಗ್ ನೋಡಲು ಹೋಗ್ತಾರೆ. ರೇನ ಕೋಚ್ ರೇನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ನಮ್ಮ ನಡುವೆ ಅಸಲಿ ಪ್ಲೇಯರ್ ಇದ್ದಾನಂತ ಸಂತೋಷಗೊಳ್ಳುತ್ತಾನೆ. ಎಲೆಟ್ ತುಂಬಾನೇ ಗಾಬರಿಗೊಂಡಿದ್ದ. ಆದ್ರೂ ಅವನು ಕೋಚ್ ಬಾಲ್ ಎಸೆದಾಗ ಅದನ್ನು ಮಿಸ್ ಮಾಡಲ್ಲ. ಕೊನೆಗೆ ಕೋಚ್ ರೇಗೆ ಕೇಳುತ್ತಾನೆ, ನೀವು ಪ್ರಯತ್ನ ಮಾಡಲು ಬಯಸ್ತೀರಾ? ಬೇಸ್ಬಾಲ್ ರೇನ ಜೀವನ ಆಗಿತ್ತು. ಆದ್ರೆ ಕಾಯಿಲೆ ಎಲ್ಲವನ್ನು ಬದಲಿಸಿತ್ತು. ಖುಷಿಯಲ್ಲಿ ಬ್ಯಾಟ್ ಹಿಡಿತಾನೆ ರೇ. ಕೋಚ್ ಬಾಲ್ ಎಸೆದಾಗ ಮೊದಲ ಶಾಟ್ ಮಿಸ್ ಮಾಡ್ತಾನೆ. ಮತ್ತೊಮ್ಮೆ ಬಾಲ್ ಕೋಚ್ ಎಸೆದಾಗ ರೇಗೆ ಅವನು ನೀರಲ್ಲಿ ಬಿದ್ದ ಸಮಯ ನೆನಪಿಗೆ ಬರುತ್ತೆ. ಆ ಬಾಲ್ ಅನ್ನು ದೂರಕ್ಕೆ ಹೋಗಿ ಬೀಳುವಂತೆ ಮಾಡ್ತಾನೆ. ಆ ಬಾಲ್ ಕೂಡ ಒಡೆದು ಹೋಗುತ್ತೆ. ಇದನ್ನ ನೋಡಿ ಅವನಿಗೆ ಅನ್ಸುತ್ತೆ, ಬಹುಶಃ ತಾನು ಸರಿಯಾಗ್ತಿದ್ದೇನೆ. ಬೇಗನೆ ತಾನು ತನ್ನ ಟೀಮ್ಗೆ ಮರಳಬಹುದು. ಈಗಂತೂ ರೇ ಪೂಲ್ ನಲ್ಲೇ ಇರುತ್ತಿದ್ದ. ಯಾಕೆಂದ್ರೆ ಆ ಪೂಲ್ ಅವನನ್ನು ಸರಿ ಮಾಡಿತ್ತು. ಇವು ಮತ್ತೆ ಎಲೆಟ್ ಪೂಲ್ಗೆ ಹೋಗ್ತಾ ಇರಲಿಲ್ಲ. ಅವರಿಗೆ ಪೂಲ್ ನಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ಅರಿವಾಗಿತ್ತು.
ಮರುದಿನ ರಾತ್ರಿ ಇವ್ ಮಾತ್ರ ಡಿನ್ನರ್ಗಾಗಿ ಹೊರಗಡೆ ಹೋಗ್ತಾರೆ. ಈಸಿ ರೋನನ್ ಹೆಸರಿನ ಹುಡುಗನ ಮನೆಗೆ ಇನ್ವೈಟ್ ಮಾಡ್ತಾಳೆ. ಇಬ್ಬರು ಪೂಲಿನಲ್ಲಿ ಆಡ್ತಿದ್ದರು. ಈಸಿ ತನ್ನ ಕಣ್ಣು ಮುಚ್ಚಿದ್ದಳು. ರೋನನ್ ಆ ಕ್ಷಣ ನೀರಿಂದ ಹೊರಗೆ ಬರುತ್ತಾನೆ. ಈಸಿ ರೋನಿನ್ ಇದ್ದಾನಂತ ಅಂದುಕೊಂಡು ಮತ್ತಷ್ಟು ನೀರಿನ ಕೆಳಗಡೆ ಹೋಗ್ತಾಳೆ. ಕೆಳಗೆ ಹೋಗಿ ಮೇಲೆ ನೋಡಿದಕ್ಕ ಪೂಲ್ ಅವಳಿಗೆ ತುಂಬಾನೇ ಮೇಲೆ ಇರುವಂತೆ ಕಾಣಿಸುತ್ತೆ. ಯಾವುದೋ ನೆರಳು ಕಾಣಿಸಿ ಅದನ್ನು ಹಿಡಿಯಲು ಹೋಗ್ತಾಳೆ. ಆಗ ಯಾರೊಬ್ಬರು ಅವಳನ್ನು ನೀರಿನ ಒಳಗೆ ಎಳಿತಾರೆ. ಈಸಿ ಗಾಬರಿಗೊಂಡು ಹೊರಗೆ ಬರಲು ಪ್ರಯತ್ನ ಮಾಡ್ತಾಳೆ. ಒಂದು ವಿಕಾರವಾದ ಆಕಾರ ಅವಳ ಕಾಲು ಹಿಡಿದಿತ್ತು. ನೀರಿಂದ ಹೊರಗೆ ಬಂದು ಈಸಿ ರೋನನ್ಗೆ ಸರಿಯಾಗಿ ಬೈತಾಳೆ. ನೀನು ಯಾಕೆ ನನ್ನೊಂದಿಗೆ ಹೀಗೆ ಮಾಡಿದ್ದೆ ಅಂತ ಕೇಳ್ತಾಳೆ. ಆದ್ರೆ ರೋನನ್ ಹೇಳ್ತಾನೆ, ನಾನು ನೀರಿಂದ ಹೊರಗೆ ಇದ್ದೆ, ನೀನೇ ನೀರಲ್ಲಿದ್ದಿ. ಬಹುಶಃ ಫಿಲ್ಟರೇಷನ್ ಪೈಪ್ನಲ್ಲಿ ನಿನ್ನ ಕಾಲು ಸಿಲುಕಿರಬಹುದು. ಈಸಿಗೆ ಅರಿವಾಗುತ್ತೆ ಇದು ರೋನನ್ನ ತುಂಟತನ ಅಲ್ಲ ಅನ್ನುವುದು. ತನ್ನ ತಾಯಿ ಮತ್ತು ಸಹೋದರನಂತೆ ಅವಳಿಗೂ ಈ ಪೂಲ್ ಸುರಕ್ಷಿತವಲ್ಲ ಅನ್ನುವುದು ಅರ್ಥವಾಗಿತ್ತು. ಏನೋ ಇದೆ ಈ ನೀರಲ್ಲಿ ಅನ್ನೋದು ಅವಳಿಗೆ ರಿಯಲೈಸ್ ಆಗುತ್ತೆ. ರೇ ಮತ್ತು ಇವು ಇಲ್ಲಿಗೆ ಬರೋ ಮೊದಲೇ ರೋನನ್ನ ಇಲ್ಲಿಂದ ಕಳಿಸ್ತಾಳೆ. ಅಲೆಟ್ ಈಸಿ ಜೊತೆ ಮಾತಾಡ್ತಾನೆ. ನೀನು ನಾನು ಫೀಲ್ ಮಾಡಿದಂತೆ ಫೀಲ್ ಮಾಡಿದ್ದೆ ಅಲ್ವಾ, ನಾವು ಇದರ ಬಗ್ಗೆ ಮಾಮ್ ಡ್ಯಾಡ್ಗೆ ಹೇಳ್ಬೇಕು. ಈಸಿ ಇದಕ್ಕೆ ನಿರಾಕರಿಸ್ತಾಳೆ ಮತ್ತು ಹೇಳುತ್ತಾಳೆ, ಬೇಡ, ಇಲ್ಲಿಗೆ ಬಂದ ನಂತರ ಎಲ್ಲವೂ ಸರಿಯಾಗ್ತಿದೆ. ಡ್ಯಾಡ್ ಸರಿಯಾಗಿದ್ದಾರೆ. ನೀನು ಅವರ ಖುಷಿ ಅಂತ್ಯವಾಗಲಿ ಅಂತ ಬಯಸ್ತೀಯಾ? ಬೇಡ, ಹಾಗೆ ಮಾಡಬೇಡ. ನಂಗೆ ಗೊತ್ತು ಈ ಪೂಲ್ ನಮಗೆ ಖುಷಿಯೊಂದಿಗೆ ಭಯಗೊಳಿಸ್ತಿದೆ, ಆದ್ರೆ ಇದರ ಬಗ್ಗೆ ಏನು ಹೇಳಬಾರ್ದು. ಹಾಗೆ ನಮ್ಮ ಮಾತು ಯಾರು ಕೂಡ ನಂಬಲ್ಲ. ಯಾರೋ ನಮಗೆ ಸಹಾಯ ಮಾಡ್ತಿದ್ದಾರೆ ಅಥವಾ ಈ ಮನೆ ಹಾಂಟೆಡ್ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನುತ್ತಾಳೆ. ಮರುದಿನ ಇವು ಮಾತ್ರ ಒಂದು ಪೂಲ್ ಪಾರ್ಟಿ ಪ್ಲಾನ್ ಮಾಡಿದ್ದರು. ಈ ಪಾರ್ಟಿಗೆ ಹತ್ತಿರದ ಜನರು, ನೆರೆಹೊರೆಯ ಜನರು ಕೂಡ ಬರ್ತಾರೆ. ಎಲೆಟ್ ಒಂದು ಕ್ಯಾಮರಾ ತಕೊಂಡು ಪೂಲ್ ಪಾರ್ಟಿ ಎಲ್ಲ ರೆಕಾರ್ಡ್ ಮಾಡಲು ಶುರು ಮಾಡ್ತಾನೆ. ಅವನಿಗೆ ಗೊತ್ತಿತ್ತು ಇಷ್ಟೆಲ್ಲ ಜನ ಪೂಲ್ಗೆ ಇಳಿದರೆ ಏನಾದ್ರೂ ಆಗುತ್ತೆ ಅನ್ನುವುದು. ಈ ಪಾರ್ಟಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ ನ ಕೂಡ ಇನ್ವೈಟ್ ಮಾಡಲಾಗಿತ್ತು. ರಿಯಲ್ ಎಸ್ಟೇಟ್ ಏಜೆಂಟ್ ಬೇರೆ ಇರೋಲ್ಲ ಕೆ. ಇವು ಅವಳಿಗೆ ಕೇಳುತ್ತಾಳೆ, ನೀನು ಈ ಮನೆ ಬಗ್ಗೆ ಏನಾದ್ರೂ ವಿಷಯ ನಮ್ಮಿಂದ ಅವಿತಿಟ್ಟಿದ್ದೀಯಾ? ಕೆ ಮೊದಲು ಏನು ಹೇಳಲ್ಲ. ಬಳಿಕ ಹೇಳುತ್ತಾಳೆ, ನೀವಿಲ್ಲಿ ಖುಷಿಯಾಗಿರಿ, ಈಗಂತೂ ಖುಷಿಯಲ್ಲಿದ್ದೀರಿ, ಹೀಗಾಗಿ ನಾನು ಏನನ್ನು ಹೇಳಲೇ ಇಲ್ಲ. ಆದ್ರೆ ಒಂದು ವಿಷಯ ನನ್ನೊಬ್ಬರು ಫ್ರೆಂಡ್ ನಿಂದ ಗೊತ್ತಾಯ್ತು, ಆಗ ನೀವು ಇಲ್ಲಿಗೆ ಬಂದುಬಿಟ್ಟಿದ್ರಿ. ಈಗಕ್ಕೆ 1992ರಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾಳೆ. ಅದು ರೆಬೆಕಾ ಕಾಣೆಯಾದ ವಿಷಯ, ರೆಬೆಕಾಳೊಂದಿಗೆ ಹಲವಾರು ಜನರು ಕಾಣೆಯಾದ ವಿಷಯ, ಅವರೊಂದಿಗೆ ಕೆಟ್ಟ ಘಟನೆ ನಡೆದ ವಿಷಯ. ಇಬ್ಬರು ಹೀಗೆ ಪೂಲ್ ಬಗ್ಗೆ ಮಾತಾಡುತ್ತಾ ಇರುವಾಗ ಹೊರಗಡೆ ಕೋಚನ ಮಗ ಬಾಲ್ ತಕೊಂಡು ಪೂಲ್ಗೆ ಬರುತ್ತಾನೆ. ಅದನ್ನು ರೇ ತುಂಬಾನೇ ದೂರ ಎಸೆದಿದ್ದ. ಆ ಹುಡುಗ ರೇನ ಆಟೋಗ್ರಾಫ್ ಕೇಳ್ತಾನೆ. ಆಟೋಗ್ರಾಫ್ ವಿಷಯ ಕೇಳಿ ರೇಗೆ ಖುಷಿಯಾಗುತ್ತೆ. ಹಿಂದಿನ ನೆನಪುಗಳು ನೆನಪಾಗುತ್ತೆ. ಕೋಚಿನ ಮಗನನ್ನು ಭುಜದಲ್ಲಿ ಕುಳ್ಳಿರಿಸಿ ನೀರಿಗಿಳಿದು ಮತ್ತೊಬ್ಬನೊಂದಿಗೆ ರೆಸ್ಲಿಂಗ್ ಗೇಮ್ ಆಡಲು ಪ್ರಾರಂಭಿಸ್ತಾನೆ. ಇದರಲ್ಲಿ ರೇ ಮತ್ತು ಕೋಚಿನ ಮಗ ಗೆಲ್ಲುತ್ತಾರೆ. ಆಗ ನೀರಿನ ಒಳಗಿಂದ ಕಪ್ಪು ಬಣ್ಣದ ಏನೋ ವಸ್ತು ಹೊರಬಂದು ರೇನ ಶರೀರದ ಒಳ ಹೋಗುತ್ತೆ. ರೇ ತನ್ನ ಮೇಲಿನ ಕಂಟ್ರೋಲ್ ಕಳೆದುಕೊಳ್ಳುತ್ತಾನೆ. ಅವನನ್ನು ಅದು ತನ್ನ ಕಂಟ್ರೋಲ್ಗೆ ತಗೊಳ್ಳುತ್ತೆ. ರೇ ತನ್ನೊಟ್ಟಿಗೆ ಆ ಹುಡುಗನನ್ನು ಕೂಡ ಮುಳುಗಿಸತೊಡಗುತ್ತಾನೆ. ಯಾರ ಧ್ಯಾನವೂ ಕೂಡ ಅವರ ಮೇಲೆ ಬೀಳುವುದೇ ಇಲ್ಲ. ಆದ್ರೆ ಎಲೆಟ್ ಇವರೆಲ್ಲರ ಮೇಲೆ ಗಮನ ಇಟ್ಟಿದ್ದ. ಇದೆಲ್ಲ ನೋಡಿ ಬೇಗನೆ ಇವಿಗೆ ವಿಷಯ ಹೇಳಲು ಬರುತ್ತಾನೆ. ಕೋಚ್ ಇಲ್ಲಿಗೆ ಬೇಗನೆ ಬಂದು ತನ್ನ ಮಗನನ್ನು ಹೊರಗೆ ತೆಗಿತಾನೆ. ಸ್ವಲ್ಪವೇ ತಡ ಆದ್ರೂ ಆ ಹುಡುಗ ಸಾಯ್ತಿದ್ದ. ಅಸಲಿಗೆ ರೇ ಕೂಡ ತನ್ನ ಪ್ರಜ್ಞೆಯಲ್ಲಿ ಇರಲೇ ಇಲ್ಲ. ಅವನನ್ನು ಕೂಡ ನೀರಿಂದ ಹೊರಗೆ ತೆಗೆಯಲಾಗುತ್ತೆ. ಇವು ಕೋಚ್ಗೆ ರಿಕ್ವೆಸ್ಟ್ ಮಾಡ್ತಾಳೆ, ರೇ ಕಾಯಿಲೆಗೊಂಡಿದ್ದಾನೆ, ಅವನ ಮೇಲೆ ಪೊಲೀಸ್ನವರಿಂದ ಯಾವುದೇ ಚಾರ್ಜಸ್ ಹಾಕಬೇಡಿ. ಕೋಚ್ ಯಾವುದೇ ಚಾರ್ಜಸ್ ಹಾಕಲ್ಲ. ಇವಿಗೆ ಈಗ ಅರಿವಾಗಿತ್ತು ಸಮಸ್ಯೆ ಇರುವುದು ಆ ಪೂಲಿನ ನೀರಿನಲ್ಲಿ. ಹೀಗಾಗಿ ಅವಳು ತನ್ನ ಪರಿವಾರವನ್ನು ಇಲ್ಲಿಂದ ಕರ್ಕೊಂಡು ಹೋಗಲು ಪ್ಲಾನ್ ಮಾಡ್ತಾಳೆ. ಸ್ವಲ್ಪವೇ ದೂರ ಮನೆಯಿಂದ ಹೋಗ್ತಿದ್ದಂತೆ ರೇಗೆ ಏನೋ ಆಗಿದಂತೆ ಆಗಿ ವಾಪಸ್ ಇವರು ಮನೆಗೆ ಬರಬೇಕಾಗುತ್ತೆ. ಅವನ ಸಿಚುವೇಶನ್ ಈಗ ಖರಾಬ್ ಆಗುತ್ತೆ. ಪರಿಸ್ಥಿತಿ ಬಿಗಡಾಯಿಸುತ್ತೆ. ಮೊದಲಿಗೆ ಅವನು ಯಾವತ್ತೂ ಹೀಗೆ ಇರಲೇ ಇಲ್ಲ. ರಾತ್ರಿ ವೇಳೆಯು ಅವರಿಗೆಲ್ಲರಿಗೂ ಭರವಸೆ ಕೊಡ್ತಾಳೆ, ಹೇಗಾದ್ರೂ ಮಾಡಿ ಅವರನ್ನು ಈ ಕಷ್ಟದಿಂದ ಹೊರಗೆ ತರ್ತಾಳೆ ಅಂತ. ರೇ ಅವಳಿಗೆ ಹೇಳುತ್ತಾನೆ, ನನ್ನ ಪೂಲ್ಗೆ ಕರ್ಕೊಂಡು ಹೋಗು, ಎಲ್ಲ ಸರಿಯಾಗುತ್ತೆ. ಇವು ಅವನ ಮಾತನ್ನು ಕೇಳುವುದಿಲ್ಲ. ಪೂಲ್ನ ನೀರನ್ನೇ ಖಾಲಿ ಮಾಡ್ತಾಳೆ. ನಂತರ ಅವಳು ಈ ಮನೆ ಬಗ್ಗೆ ವಿಷಯ ಕಲೆಕ್ಟ್ ಮಾಡಲು ಶುರು ಮಾಡ್ತಾಳೆ. ಬೇಗನೆ ಅವಳಿಗೆ ತಿಳಿಯುತ್ತೆ ಈ ಪೂಲ್ಗೆ ಬಲಿಯಾಗಿದ್ದು ಕೇವಲ ರೆಬೆಕಾ ಮಾತ್ರವಲ್ಲ, ಬದಲಿಗೆ ಹಲವಾರು ಪರಿವಾರಗಳೊಂದಿಗೆ ಏನಾದ್ರೂ ತಪ್ಪು ನಡೆದಿತ್ತು. ಇದರಿಂದಾಗಿ 15 ವರ್ಷಗಳಿಂದ ಯಾರು ಈ ಪೂಲ್ನ ಬಳಸಿರಲೇ ಇಲ್ಲ. ಮರ್ದಿನ ಅವಳು ರೆಬೆಕಾಳ ಸ್ಕೂಲ್ನಿಂದ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾಳೆ. ಯಾಕೆಂದ್ರೆ ಅವಳ ತಾಯಿ ಮತ್ತು ಸಹೋದರ ಈಗಲೂ ಜೀವಂತ ಇದ್ದರು. ಸಹೋದರ ಒಬ್ಬ ಅಂಬಾಸಿಡರ್ ಆಗಿದ್ದ. ಇವ ರೆಬೆಕಾಳ ತಾಯಿ ಲೂಸಿನ ಭೇಟಿಯಾಗಲು ಹೋಗ್ತಾಳೆ. ಲೂಸಿಗೆ ವಯಸ್ಸಾಗಿತ್ತು, ಕಾಯಿಲೆಗೊಂಡಿದ್ದಳು. ಇವ ಲೂಸಿ ಬಳಿ ರೆಬೆಕಾ ಬಗ್ಗೆ ಕೇಳಿದಾಗ ಮೊದಲಿಗೆ ಅವಳು ಸರಿಯಾಗಿ ಉತ್ತರ ಕೊಡಲ್ಲ. ನನಗೆ ಮಗಳೇ ಇರಲಿಲ್ಲ ಅನ್ನುತ್ತಾಳೆ. ಕೊನೆಗೆ ಇವ ಅವಳಿಗೆ ತನ್ನ ಪತಿಯ ಪರಿಸ್ಥಿತಿ ಬಗ್ಗೆ ಹೇಳ್ತಾಳೆ. ಲೂಸಿ ಹೇಳ್ತಾಳೆ, ಆ ಪೂಲಿನ ನೀರು ತುಂಬಾನೇ ಸ್ಪೆಷಲ್. ಅಲ್ಲಿ ಮನೆ ಇರದೇ ಇದ್ದಾಗ ಹಲವು ವರ್ಷ ಹಿಂದೆ ಆ ಜಾಗದಲ್ಲಿ ನೀರಿನ ಜರಿಯೊಂದು, ಕಾರಂಜಿ ನೀರೊಂದು ಹರಿತಿತ್ತು. ಅದು ನೆಲದ ಒಳಗಿಂದ ಬರುತ್ತಿತ್ತು. ಕೆಲವು ಜನರಿಗೆ ಅದರ ರಹಸ್ಯ ಗೊತ್ತಾಗಿತ್ತು. ಆ ನೀರು ಕಾಯಿಲೆಗೊಂಡ ಜನರನ್ನು ಸರಿ ಮಾಡುತ್ತನ್ನುವುದು. ನನ್ನ ಮಗ ಕೂಡ ತುಂಬಾನೇ ಕಾಯಿಲೆಗೊಂಡಿದ್ದ. ನನ್ನ ದೊಡ್ಡ ಆಸೆ, ನನ್ನ ವಿಷಯ ಅವನು ಗುಣ ಆಗೋದಾಗಿತ್ತು. ಆದರೆ ಪ್ರತಿಯೊಂದು ಆಸೆ ಪೂರ್ತಿ ಮಾಡಬೇಕಾದ್ರೆ ಬಲಿ ಕೊಡಲೇಬೇಕಾಗುತ್ತೆ. ನನ್ನ ಮಗಳ ಬಲಿ ಕೊಡಬೇಕಾಯ್ತು. ಪೂಲ್ಗೆ ನೀರು ಆ ನೀರಿನ ಕಾರಂಜಿಯಿಂದ ಬರುತ್ತಿತ್ತು. ಅಸಲಿಗೆ ಲೂಸಿ ತನ್ನ ಮಗನಿಗಾಗಿ ತನ್ನ ಮಗಳನ್ನೇ ಬಲಿ ಕೊಟ್ಟಿದ್ದಳು.
ಅವಳು ನೀರಲ್ಲಿ ಮುಳುಗುವ ಕೂಗು ಕೇಳಿದರೂ ಕೂಡ ಸುಮ್ಮನಿದ್ದಳು. ಟಾಮಿಗೆ ಗೊತ್ತಾಗದಂತೆ ಅವನ ರೂಮ್ ನ ಡೋರ್ ಲಾಕ್ ಮಾಡಿದ್ದಳು. ಇವಕ್ಕೆ ಇದೆಲ್ಲ ಕೇಳಿ ತುಂಬಾನೇ ಬೇಸರವಾಗುತ್ತೆ. ಈ ಮಹಿಳೆ ತನ್ನ ಮಗಳನ್ನು ಬಲಿ ಕೊಟ್ಟಳ ಅಂತ ದುಃಖಗೊಳ್ಳುತ್ತಾಳೆ. ಲೂಸಿ ಮತ್ತೆ ಪುನಃ ಹೇಳ್ತಾಳೆ, ಆ ಪೂಲ್ ನಲ್ಲಿ ಯಾರಾದ್ರೂ ಹೋದರೂ ಅವನು ಮನುಷ್ಯರಿಗೆ ವರವಾಗ್ತಿದ್ದ. ನೀರಿಗೆ ಯಾರು ಹೋಗ್ತಾರೆ ಅವರು ಸಾಯ್ತಿದ್ರು, ಯಾರಿಗಾಗಿ ಹೋದರೋ ಅವರು ಬದುಕ್ತಿದ್ರು. ಇಲ್ಲಿ ಲೂಸಿ ಆ ನೀರಿನ ರಹಸ್ಯ ಹೇಳುತ್ತಿದ್ದಂತೆ ಅವಳ ಆರೋಗ್ಯ ಮತ್ತಷ್ಟು ಹಾಳಾಗತೊಡಗುತ್ತೆ. ಅವಳ ಶರೀರದಿಂದ ಆ ಕಪ್ಪು ನೀರು ಕೂಡ ಹೊರಗೆ ಬರತೊಡಗುತ್ತೆ. ಇದರಿಂದ ಗೊತ್ತಾಗುತ್ತೆ ಆ ಪೂಲ್ ನ ನೀರಿನೊಂದಿಗೆ ಯಾರು ವಿಷ ಕೇಳ್ತಾರೋ ಅವರು ಜೀವನ ಪರ್ಯಂತ ಆ ನೀರಿನ ಗುಲಾಮರಾಗ್ತಾರೆ. ಆ ಪೂಲಿನ ನೀರು ಅವಳನ್ನು ಕೂಡ ವಶ ಮಾಡಿಕೊಂಡಿತ್ತು. ರೇ ಕೂಡ ತಾನು ಕಮ್ ಬ್ಯಾಕ್ ಮಾಡಲು ತಾನು ಮೊದಲಿನಂತೆ ಆಗಲು ವಿಷ ಕೇಳಿದ್ದ. ಇದರ ಬದಲಿಗೆ ಪೂಲ್ ನ ನೀರು ಯಾವುದೇ ಫ್ಯಾಮಿಲಿಯ ಜೀವ ಪಡೆಯಲು ಬಯಸಿತ್ತು. ಲೂಸಿಯ ಹೆಲ್ತ್ ಕಂಡೀಷನ್ ನೋಡಿ ಇವ ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಅವಳು ತನ್ನ ಫ್ಯಾಮಿಲಿಗಾಗಿ ಯಾರದ್ದೇ ಬಲಿ ಕೊಡಲು ಬಯಸಲ್ಲ. ಪೂಲಿನಲ್ಲಿ ತನ್ನಿಂದ ತಾನೇ ನೀರು ತುಂಬ ತೊಡಗಿತ್ತು. ಆ ನೀರು ರೇನ ಮೇಲೂ ಪ್ರಭಾವ ಬೀರಿತ್ತು. ಅದೇ ರಾತ್ರಿ ನೀರು ಕುಡಿಯುತ್ತಿದ್ದ ಎಲೆಟ್ಗೆ ತನ್ನ ಬೆಕ್ಕಿನ ಕೂಗು ಕೇಳಿಸಿದಂತೆ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ನೋಡಿದಾಗ ಪೂಲ್ನ ಹತ್ತಿರ ಬೇರೆನೇ ಇತ್ತು. ಅದನ್ನ ನೋಡಲು ಹೋದ ಎಲೆಟ್ನ ಯಾರೋ ಎಳೆದಂತೆ ಆಗಿ ಅವನು ನೀರಿಗೆ ಬೀಳ್ತಾನೆ. ಪೂಲ್ ಮೇಲೆ ಇದ್ದ ಕವರ್ ಬಂದಾಗ ತೊಡಗುತ್ತೆ. ಈಸಿ ಬೇಗನೆ ಬಂದು ಅದನ್ನು ತಡೆಯಲು ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವನು ನೀರಲ್ಲಿ ಮುಳುಗ್ತಾನೆ. ಇವು ಇಲ್ಲಿಗೆ ಬಂದು ಅವನನ್ನು ಬಚಾವ್ ಮಾಡಲು ಹೋದರು ಆ ಪೂಲ್ ತುಂಬಾನೇ ಆಳವಾಗಿ ಬಿಟ್ಟಿತ್ತು. ಕೂಡಲೇ ಇವು ತನ್ನ ತಲೆ ಉಪಯೋಗಿಸಿ ಒಂದು ಪೈಪ್ ನ ಸಹಾಯದಿಂದ ಬ್ಯಾಟರಿಯನ್ನು ತೆಗೆದುಕೊಂಡು ನೀರಿನ ಒಳಗಡೆ ಹೋಗ್ತಾಳೆ. ಕೊನೆಗೂ ಅವಳಿಗೆ ಮಗ ಸಿಗ್ತಾನೆ. ಆದ್ರೆ ಅವಳು ಎಷ್ಟು ಆಳದಲ್ಲಿ ಇರುತ್ತಾಳೆ ಅಂದ್ರೆ ಅಲ್ಲಿಂದ ಹೊರಗೆ ಹೋಗಲು ಅವಳಿಗೆ ದಾರಿ ಕಾಣಿಸಲ್ಲ. ಅದೇ ಕ್ಷಣ ಅವಳಿಗೆ ರೆಬೆಕಾ ಕಾಣಿಸ್ತಾಳೆ. ಅವಳು ಅದೇ ಕಾಯಿನ್ ಕೈಯಿಂದ ಬಿಡ್ತಾಳೆ. ಅದರ ಮೇಲೆ ರೇ ಮಾಡಿದ್ದ ಸ್ಮೈಲಿ ಫೇಸ್ ಇತ್ತು. ಅದು ಕೆಳಗೆ ಬೀಳುವ ಬದಲಿಗೆ ಮೇಲೆ ಬೀಳುತ್ತೆ. ಇವು ಮಾತ್ರ ಮೇಲೆ ಬರದೆ ಕೆಳಗೆ ಈಜುತ್ತಿದ್ದಳು. ರೆಬೆಕಾ ಸಹಾಯದಿಂದ ಇವು ನೀರಿನ ಮೇಲೆ ಬರ್ತಾಳೆ. ಆದ್ರೆ ರೇ ಈಗ ಆ ನೀರಿನ ವಶಕ್ಕೆ ಬಂದಿದ್ದ. ಅವನು ಅದರಿಂದ ಪೊಸೆಸ್ ಆಗಿದ್ದ. ಈಗ ಯಾರನ್ನಾದ್ರೂ ಬಲಿ ಕೊಡುವ ಸಮಯ ಆಗಿತ್ತು. ಈಸಿ ಇದರ ಅರಿವಿಲ್ಲದೆ ಇವನ ಸಹಾಯಕ್ಕಾಗಿ ರೇನ ಕರೆಯಲು ಹೋದಾಗ ಅಲ್ಲಿಟ್ಟು ಟೇಬಲ್ ಮೇಲೆ ಬಿಟ್ಟು ಹೋಗಿದ್ದ ಗ್ಲಾಸಿನ ಬಾಟಲ್ ಅದು ತನ್ನಷ್ಟಕ್ಕೆ ಕೆಳ ಬಿದ್ದು ಒಡೆಯುತ್ತೆ. ಅದರಲ್ಲಿದ್ದ ನೀರು ಹೊರಚೆಲ್ಲಿ ಓಡುತ್ತಾ ಬಂದ ಈಸಿ ಅದರ ಮೇಲೆ ಕಾಲಿಟ್ಟು ಬೀಳ್ತಾಳೆ. ಈಸಿ ಕೈಗೆ ಗಾಯವಾಗುತ್ತೆ. ಈಗ ಅವಳ ಮೇಲೆ ರೇ ದಾಳಿ ಮಾಡ್ತಾನೆ. ಈಸಿ ಹೇಗೂ ತಪ್ಪಿಸಿಕೊಳ್ತಾಳೆ. ಹೊರಗಡೆ ಇವು ಅಲೆಟ್ ನ ನೀರಿಂದ ಹೊರಗೆ ತೆಗೆದಿದ್ದಳು. ಆದ್ರೆ ಅವನು ಉಸಿರಾಡುತ್ತಾನೆ ಇರಲಿಲ್ಲ. ಅವನಿಗೆ CPR ಕೊಡಲು ಪ್ರಯತ್ನ ಮಾಡ್ತಾಳೆ. ಅದೇ ಕ್ಷಣ ಹಿಂದಿನಿಂದ ರೇ ಬಂದು ಅವಳ ಕುತ್ತಿಗೆ ಹಿಡಿದು ಹೇಳ್ತಾನೆ, ಪ್ರೀತಿಗಾಗಿ ಬಲಿದಾನ ಕೊಡಲೇಬೇಕು. ತಾಯಿನ ಉಳಿಸಲು ಈಜಿ ಬರ್ತಾಳೆ. ರೇಗ ತುಂಬಾನೇ ಸಲ ಅವನ ಬೇಸ್ಬಾಲ್ ಬ್ಯಾಟ್ ನಿಂದ ಹೊಡಿತಾಳೆ. ಇದರಿಂದ ಅವನು ವಾಮಿಟ್ ಮಾಡ್ತಾನೆ. ಆ ಕಪ್ಪು ನೀರು ಅವನ ದೇಹದಿಂದ ಹೊರಬಂದಂತೆ ಅವನಿಗೆ ಅವನ ಜೀವನದ ಒಳ್ಳೆಯ ಕ್ಷಣಗಳು ನೆನಪಾಗತೊಡಗುತ್ತೆ. ಆದ್ರೆ ಡೆಮನ್ ಈಗ ರೇ ಬದಲಿಗೆ ಎಲೆಟ್ ನ ಪೊಸೆಸ್ ಮಾಡಿತ್ತು. ರೇ ಆ ಪೂಲ್ಗೆ ಹೋಗಿ ಬಿಡ್ತಾನೆ ತನ್ನ ಬಲಿದಾನ ಕೊಡಲು. ತನ್ನ ಫ್ಯಾಮಿಲಿ ಸೇಫ್ ಆಗಿರಲಿ ಅಂತ ಬಯಸ್ತಾನೆ. ಇಲ್ಲಿ ಬಲಿ ಪೂರ್ತಿಯಾಗುತ್ತೆ. ಇಲ್ಲಿಂದ ಹೊರಡುವ ಬದಲಿಗೆ ಮಕ್ಕಳಿಗೆ ಹೇಳ್ತಾಳೆ, ನಾವು ಇಲ್ಲಿಂದ ಹೋದ್ರೆ ಇಲ್ಲೇ ನೀರು ಬೇರೆಯವರಿಗೆ ಏನಾದ್ರೂ ಮಾಡುತ್ತೆ, ಹೀಗಾಗಿ ನಾವು ಇಲ್ಲಿಂದ ಯಾವತ್ತಿಗೂ ಹೋಗಲ್ಲ. ಸಿನಿಮಾ ಕೊನೆಯಲ್ಲಿ ತೋರಿಸಲಾಗುತ್ತೆ. ಇವು ಹೇಳಿದಂತೆ ಆ ಪೂಲನ್ನು ಮಣ್ಣಿನಿಂದ ಮುಚ್ಚಲಾಗುತ್ತೆ. ಇಲ್ಲಿ ಯಾರೊಬ್ಬರು ಕೂಡ ಅದರ ಬಲಿಪಶು ಆಗಬಾರದಂತ ಬಯಸ್ತಾಳೆ. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.